ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರ ಕಳೆದ 3-4 ದಿನದಿಂದ ಬಹುತೇಕ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪರೀಕ್ಷೆಯನ್ನು ಬರೆದ ಅಭ್ಯರ್ಥಿಗಳೇನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸುದ್ದಿ ನಿಮ್ಮ ಗಮನಕ್ಕೂ ಬಂದಿರಬಹುದು. ಅಂದರೆ ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದ ಕೆಪಿಎಸ್ಸಿಯೇ ಹೇಳೋ ಪ್ರಕಾರ ಒಂದು ಕೊಠಡಿ ಅಂದರೆ ಒಂದು ಎಕ್ಸಾಮ್ ಹಾಲ್ನಲ್ಲಿ 24 ಮಂದಿ ಅಭ್ಯರ್ಥಿಗಳು ಮಾತ್ರ ಇರ್ತಾರೆ. ಅಂಥದ್ರಲ್ಲಿ ಆ 24 ಅಭ್ಯರ್ಥಿಗಳ ಪೈಕಿ 15 ಮಂದಿ ಇಂಟರ್ವ್ಯೂ ಅಂದರೆ ಸಂದರ್ಶನದ ಲೆವೆಲ್ಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಅದರಲ್ಲೂ ಒಂದೇ ಸೀರಿಯಲ್ ನಂಬರ್ನ ಆಧಾರದ ಮೇಲೂ ಕೂಡ 10-11 ಜನ ಬ್ಯಾಕ್ ಟು ಬ್ಯಾಕ್ ಸಂದರ್ಶನಕ್ಕೆ ಆಯ್ಕೆ ಆಗಲಿಕ್ಕೆ ಹೇಗೆ ಸಾಧ್ಯ? ಒಂದೇ ಕುಟುಂಬದ ಸದಸ್ಯರುಗಳು 3 ಜನ 4 ಜನ ಪರೀಕ್ಷೆನ ಬರೆದ 4 ಜನಕ್ಕೆ 4 ಜನ ಪಾಸಾಗಿ ಸಂದರ್ಶನದ ಲೆವೆಲ್ಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಇದರಲ್ಲಿ 100% ಏನೋ ಅವ್ಯವಹಾರ ಆಗಿದೆ. ಪರೀಕ್ಷೆಯ ಸಂದರ್ಭದಲ್ಲೇನೆ ಅಥವಾ ಪರೀಕ್ಷೆಯ ಮುಂಚೆನೆ ಬುಕ್ಕಿಂಗ್ ಆಗೋಗಿದೆ, ಫಿಕ್ಸ್ ಆಗೋಗಿದೆ ಎಕ್ಸಾಮಿನೇಷನ್ ಅನ್ನೋದು ಕೆಪಿಎಸ್ಸಿ ಎಕ್ಸಾಮ್ ಬರೆದಿರುವ ಅಭ್ಯರ್ಥಿಗಳ ಆಕ್ರೋಶ ಹಾಗೆ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ವಿಚಾರ. ಈ ಬಗ್ಗೆ ಅಭ್ಯರ್ಥಿಗಳ ಹೇಳಿಕೆ, ರಾಜಕೀಯ ನಾಯಕರ ಹೇಳಿಕೆ ಎಲ್ಲವನ್ನ ನೀವು ಗಮನಿಸ್ತಲೇ ಬಂದಿದ್ದೀರಿ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೆಪಿಎಸ್ಸಿ ಬೋರ್ಡ್ನ ಕಾರ್ಯದರ್ಶಿಗಳನ್ನು ಮಾತನಾಡಿಸಿದಾಗ, ಜ್ಯೋತಿ ಅಂತ ಹೇಳಿ ಮೇಡಮ್ ಇದ್ದಾರೆ ಕಾರ್ಯದರ್ಶಿಗಳು, ಅವ್ರನ್ನ ಮಾತನಾಡಿಸಿದಾಗ ಅವ್ರೇನು ಹೇಳ್ತಿದ್ದಾರೆ, ಹೌದು ಪರೀಕ್ಷೆ ನಡೀತು, ಪರೀಕ್ಷೆ ನಡೆದ ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದ್ವಿ, ರಿಸಲ್ಟ್ ಅನೌನ್ಸ್ ಮಾಡಿಸಿದ ಅವತ್ತಿನ ರಾತ್ರಿಯಿಂದಲೇ ನನಗೂ ಕೂಡ ವಾಟ್ಸಪ್ನಲ್ಲಿ ಈ ರೀತಿಯ ಕೆಲವೊಂದಷ್ಟು ಅನುಮಾನಗಳು ಬರಲಿಕ್ಕೆ ಶುರುವಾಯಿತು. ಅನೇಕ ಮಂದಿ ರಿಸಲ್ಟ್ನ ಶೀಟ್ಗಳನ್ನು ಫೋಟೋ ತೆಗೆದ್ಬಿಟ್ಟು ವಾಟ್ಸಪ್ನಲ್ಲಿ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೆಂಗೆ ಒಂದೇ ಕೊಠಡಿಯಲ್ಲಿ 10, 11, 14 ಜನ ಪಾಸ್ ಆಗ್ಲಿಕ್ಕೆ ಸಾಧ್ಯ? ಒಂದೇ ಕುಟುಂಬದವರು ಹಿಂಗೆ ಬ್ಯಾಕ್ ಟು ಬ್ಯಾಕ್ ಪಾಸ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಈ ರೀತಿ ವಾಟ್ಸಪ್ನಲ್ಲಿ ನನಗೆ ಪ್ರಶ್ನೆಗಳನ್ನು ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಆಂತರಿಕ ತನಿಖೆ ಮಾಡ್ತಾ ಇದ್ದೇವೆ. ಇಮಿಡಿಯೇಟಲ್ಲಿ ಯಾವ ಕೊಠಡಿಯಲ್ಲಿ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ನಂಬರ್ ಪ್ರಕಾರ 10, 11, 14 ಜನ ಪಾಸ್ ಆಗಿದ್ದಾರೆ, ಅಲ್ಲಿನ CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿಸಿದ್ದೀವಿ, ಅಲ್ಲಿ ಎಕ್ಸಾಮ್ ಇನ್ಚಾರ್ಜ್ಗಳನ್ನು ಎನ್ಕ್ವೈರಿ ಮಾಡ್ತಿದ್ದೀವಿ, ಮೇಲ್ನೋಟಕ್ಕೆ ಯಾವುದೇ ರೀತಿ ಅಕ್ರಮ ಕಂಡು ಬಂದಿಲ್ಲ ಅನ್ನೋದು ಕಾರ್ಯದರ್ಶಿ, ಕೆಪಿಎಸ್ಸಿ ಕಾರ್ಯದರ್ಶಿಯವರ ಮಾತು. ಮತ್ತೊಂದು ವಿಚಾರ ಹೇಳ್ತಾರೆ ಜ್ಯೋತಿ ಮೇಡಮ್ ಅವರು, ಎಲ್ಲರೂ ಆರೋಪ ಮಾಡ್ತಿದ್ದಾರೆ, ಮಾಧ್ಯಮಗಳ ಮುಂದೆ ಮಾತನಾಡ್ತಿದ್ದಾರೆ, ರಾಜಕೀಯ ಹೇಳಿಕೆಗಳು ಬರ್ತಿದೆಯೇ ಹೊರತು ಈ ಕ್ಷಣದವರೆಗೂ ಅಧಿಕೃತ ಕಂಪ್ಲೇಂಟ್ ಅಂತ ಹೇಳಿ, ಅಂದರೆ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಅಧಿಕೃತವಾಗಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಹೀಗಾಗಿ ನಾವು ಸ್ವಯಂ ಪ್ರೇರಿತರಾಗಿ ತನಿಖೆ ಮಾಡ್ತಿದ್ದೇವೆ ಹೊರತು ಅಭ್ಯರ್ಥಿಗಳ ಕಡೆಯಿಂದ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿ ಕೆಪಿಎಸ್ಸಿ ಬೋರ್ಡ್ನ ಕಾರ್ಯದರ್ಶಿಯಾದ ಜ್ಯೋತಿಯವರು ಹೇಳ್ತಿದ್ದಾರೆ. ಅಫಿಷಿಯಲಿ ಕಂಪ್ಲೇಂಟ್ ಕೊಡಬೇಕು ಕೊಡಬಾರ್ದು ಅನ್ನೋದು ಲಾಜಿಕಲಿ ಕರೆಕ್ಟ್ ಆದ ಪ್ರಶ್ನೆ. ಆದರೆ ಒಂದು ಪರೀಕ್ಷೆ ನಡೆಸ್ತಿದೆ ಒಂದು ಬೋರ್ಡ್ ಅಂತಾದಾಗ ಫುಲ್ ಪ್ರೂಫ್ ಸಿಸ್ಟಮ್, ಯಾವುದೇ ಲೋಪಗಳಿಲ್ಲದೆ ಪಾರದರ್ಶಕವಾಗಿ ಹಾಗೆ ಅತ್ಯಂತ ನ್ಯಾಯಸಮ್ಮತವಾಗಿ ಪರೀಕ್ಷೆಯನ್ನು ನಡೆಸೋದು ಆ ಬೋರ್ಡ್ನ ಆದ್ಯ ಕರ್ತವ್ಯ ಆಗಿರುತ್ತೆ. ಕಂಪ್ಲೇಂಟ್ ಕೊಡೋದು ಸೆಕೆಂಡರಿ. ಕಂಪ್ಲೇಂಟ್ ಕೊಡೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವೇ ಆಗಬಾರ್ದು. ಹಾಗೆ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿ ಕೆಪಿಎಸ್ಸಿಗಿರುತ್ತೆ. ಅದರಲ್ಲೂ ಲಕ್ಷಾಂತರ ಮಂದಿ, ಈಗ SSLC ಪರೀಕ್ಷೆನೋ PUC ಥರದಲ್ಲೋ ಲಕ್ಷಾಂತರ ಮಂದಿ ಕೆಪಿಎಸ್ಸಿ ಪರೀಕ್ಷೆಯನ್ನು ಎದುರಿಸಿದ್ರ ಅನ್ನೋ ಪ್ರಶ್ನೆಗೆ ಉತ್ತರ 1000. ಇನ್ಫ್ಯಾಕ್ಟ್ ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ 1152 ಮಂದಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ದಾರೆ. ನೀವು 1000 ಜನನ್ನ ಮಾನಿಟರ್ ಮಾಡ್ಲಿಕ್ಕೆ ಆಗೋದಿಲ್ಲ. 1000 ಜನ ಕೂರುವ, ಅದರಲ್ಲೂ ಕೆಪಿಎಸ್ಸಿ ಅಂತಹ ಪ್ರತಿಷ್ಠಿತ ಪರೀಕ್ಷೆಗಳನ್ನು ಫುಲ್ ಪ್ರೂಫ್ ಆಗಿ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅದಕ್ಕೆ ಏನೋ ಅನುಮಾನ ಬಂದು ಯಾರೋ ಕಂಪ್ಲೇಂಟ್ ಕೊಟ್ಟು ತನಿಖೆ ಆಗಬೇಕು ಅನ್ನೋ ಹಾಗಿದ್ರೆ ಬೋರ್ಡ್ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಹೇಳೋದಿಲ್ವಾ? ಅಭ್ಯರ್ಥಿಗಳು ಪ್ರಶ್ನೆ ಮಾಡೋದಿಲ್ವಾ? ಈ ಒಂದು ಪ್ರಶ್ನೆಗೂ ಕೂಡ ಬಹುಶಃ ಕೆಪಿಎಸ್ಸಿ ಬೋರ್ಡ್ನ ಮೆಂಬರ್ಸ್, ಅದರ ಕಾರ್ಯದರ್ಶಿಗಳು ಉತ್ತರವನ್ನು ಕೊಡಬೇಕಾಗತ್ತೆ. ಇನ್ಫ್ಯಾಕ್ಟ್ ಕೆಪಿಎಸ್ಸಿ ಅಧ್ಯಕ್ಷರು ಕೂಡ ಶಿವಶಂಕರ್ ಅವರು ಕೂಡ ಹೇಳಿದ್ದಾರೆ, ಸಾಮೂಹಿಕ ನಕಲಾಗಿರುವ ಅನುಮಾನಗಳು ಇರಬಹುದು, ನಾವು ಅದನ್ನು ತನಿಖೆ ಮಾಡಿಸ್ತೀವಿ. ಸಾಮೂಹಿಕ ನಕಲಾಗಲಿಕ್ಕೆ ಬಿಟ್ಟಿದ್ಯಾಕೆ? ಇಂಥದ್ದೊಂದು ಅನುಮಾನ ಹುಟ್ಟಲಿಕ್ಕೆ ಕಾರಣವಾದರೂ ಕೊಟ್ಟಿದ್ಯಾಕೆ ಬೋರ್ಡ್ ಅನ್ನೋದು ಈ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗ್ತಿರೋ ವಿಚಾರ. ವೀಕ್ಷಕರೇ, ಇನ್ನೂ ಅಭ್ಯರ್ಥಿಗಳು ಹೇಳ್ತಿರೋ ಮಾತನ್ನು ನಾವು ಕೇಳ್ತಾ ಹೋದರೆ, ಈ 1152 ಮಂದಿ ಅಭ್ಯರ್ಥಿಗಳೇನೋ ಇಂಟರ್ವ್ಯೂ ಫೇಸ್ ಮಾಡಿದ್ರಲ್ಲ, ಕೇವಲ ಕ್ಷಮೆಯಲ್ಲಿ 6000 ಜನ ಪರೀಕ್ಷೆಯನ್ನು ಫೇಸ್ ಮಾಡಿದ್ದು, ಅದರಲ್ಲಿ 1154 ಮಂದಿ ಇದೀಗ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಪರೀಕ್ಷೆ ಬರೆದವ್ರು 6000 ಮಂದಿ. 6000 ಮಂದಿನೂ ದೊಡ್ಡ ನಂಬರ್ ಅಲ್ಲ. ಇನ್ಫ್ಯಾಕ್ಟ್ ಪರೀಕ್ಷೆಯನ್ನು ಬರೆಯೋದು 6000 ಮಂದಿ ಆದರೂ ಕೂಡ ಅವರು ಯಾವುದೇ ರೀತಿಯ ಅಕ್ರಮಗಳನ್ನು ಮಾಡದೇ ಇರೋ ರೀತಿಯಲ್ಲಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ.
ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದರೆ. ಅದರಲ್ಲಿ 6,000 ಮಂದಿ ಬರೆದಿರುವ ಪರೀಕ್ಷೆಯಲ್ಲಿ ಪೋಸ್ಟಿಂಗ್ ಅಂತ ಇರೋದು ಕೇವಲ 384 ಹುದ್ದೆಗಳಿಗೆ ಮಾತ್ರ. ಅಭ್ಯರ್ಥಿಗಳು ಹೇಳ್ತಾ ಇರೋ ಪ್ರಕಾರ ಈ 384ರಲ್ಲಿ 384 ಪೋಸ್ಟಿಂಗ್ ಕೂಡ ಫಿಕ್ಸ್ ಆಗಿ ಹೋಗಿದೆ. ಇಲ್ಲಿ ಬೋರ್ಡ್ ಮೆಂಬರ್ಗಳು, ಅಧಿಕಾರಿಗಳು, MLAಗಳು, XMLAಗಳು, ಸಚಿವರುಗಳು ಹೀಗೆ ಅವರವರದೇ ಕೋಟಾದ ಅಡಿಯಲ್ಲಿ, ಅಂದರೆ ಭ್ರಷ್ಟಾಚಾರದ ಕೋಟಾದ ಅಡಿಯಲ್ಲಿ ಇಂಥದ್ದೇ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು, ಇಂಥವರೇ ಸಂದರ್ಶನಕ್ಕೆ ಬರಬೇಕು. ಸಂದರ್ಶನಕ್ಕೆ ಬಂದ 1,152 ಮಂದಿ ಪೈಕಿ ಯಾರು ಪೋಸ್ಟಿಂಗಿಗೆ ಬರಬೇಕು ಅನ್ನೋದನ್ನು ಕೂಡ ಈಗ ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಹಾಗೆ ರಿಸಲ್ಟಿಗೆ ಕಾಯ್ಕೊಂಡು ಕೂತ್ಕೊಂಡು ಇಷ್ಟೆಲ್ಲ ಮಾಡೋದು ವ್ಯರ್ಥ. ಭ್ರಷ್ಟ ವ್ಯವಸ್ಥೆ KPSC ಬೋರ್ಡ್ ಎಕ್ಸಾಮ್ನಲ್ಲಿ ಹಾಸು ಹೊಕ್ಕಿಬಿಟ್ಟಿದೆ. ಹಾಗಾಗಿ ನಮಗೆ KPSC ಬೋರ್ಡ್ನಿಂದ ಪರೀಕ್ಷೆಯೇ ಬೇಡ, ಇದನ್ನು UPSC ಕೊಟ್ಬಿಡ್ಲಿ ಅಥವಾ KEA ಪರೀಕ್ಷೆ ಮಾಡಲಿ, ನಮಗೆ KPSC ನಡೆಸೋದೇ ಬೇಡ ಅನ್ನೋಷ್ಟರ ಮಟ್ಟಿಗೆ ಹತಾಶ ಮನೋಭಾವಕ್ಕೆ ಹೋಗ್ಬಿಟ್ಟಿದ್ದಾರೆ ಪರೀಕ್ಷೆಯನ್ನು ಬರೆದಿರುವ ಅಭ್ಯರ್ಥಿಗಳು. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಈ KPSC ಅಂಥ ಪರೀಕ್ಷೆಗಳನ್ನು ಸಿಟಿ ಮಕ್ಕಳಿಗಿಂತ ಹೆಚ್ಚಾಗಿ ಗ್ರಾಮೀಣ ಭಾಗ, ಅದರಲ್ಲೂ ಈ 2 ಟೈರ್ ಸಿಟಿ, ಸೆಕೆಂಡ್ ಅಥವಾ ಥರ್ಡ್ ಹಂತದಲ್ಲಿರ್ತಕ್ಕಂಥ ಈ ಜಿಲ್ಲಾ ವ್ಯಾಪ್ತಿಯ ಜನರೇನೆ, ಅಲ್ಲಿನ ಅಭ್ಯರ್ಥಿಗಳೇನೆ ಹೆಚ್ಚಾಗಿ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಣೋಕೆ ಸಿಗ್ತಾರೆ. ಯಾಕಂದರೆ ಸಹಜ ಕಾರಣ, ಬೆಂಗಳೂರಿನಂಥ ಸಿಟಿ ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಉದ್ಯೋಗ ಅವಕಾಶ ಜಾಸ್ತಿ ಇರುತ್ತೆ, ಕಾರ್ಪೊರೇಟ್ ಸೆಕ್ಟರ್ಗಳಿರುತ್ತೆ, ಇಂಡಸ್ಟ್ರಿ ಇರುತ್ತೆ. ಹೀಗಾಗಿ ಖಾಸಗಿ ವಲಯದಲ್ಲಿ ಉದ್ಯೋಗ ಸಿಕ್ಬಿಡುತ್ತೆ. ಆದರೆ ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ತುಮಕೂರು, ಮೈಸೂರು ಇನ್ಫ್ಯಾಕ್ಟ್ ಕೆಲವೊಂದಷ್ಟು ಜಾಬ್ ಆಪರ್ಚುನಿಟಿ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರ್ಬೋದು. ಬಾಗಲಕೋಟೆ, ಬಿಜಾಪುರ, ಬೀದರ್ ಇಂಥ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸ ಸಿಕ್ಕರೆ ನಮ್ಮ ಇಡೀ ಕುಟುಂಬ ಉದ್ಧಾರ ಆಗತ್ತೆ. ಮನೆಯಲ್ಲಿ ಒಬ್ಬ ಈ ಪರೀಕ್ಷೆಗಳನ್ನು ಬರೆದು ಕಷ್ಟಪಟ್ಟು ಪರೀಕ್ಷೆಯನ್ನು ಬರೆದು ಪಾಸಾಗಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಬಿಟ್ರೆ ಇಡೀ ಕುಟುಂಬ ಉದ್ಧಾರ ಆಗತ್ತೆ ಅನ್ನೋ ನಿರೀಕ್ಷೆಯಿಂದ, ಅಲ್ಲಿಗೆ ಕೇವಲ ಅಭ್ಯರ್ಥಿ ಒಬ್ಬನ ಭವಿಷ್ಯ ಅಲ್ಲ, ಇಡೀ ಕುಟುಂಬದ ಭವಿಷ್ಯ, ಆ ಭವಿಷ್ಯದ ಚಿಂತೆಯಿಂದ ವರ್ಷಾನುಗಟ್ಟಲೆ ಪ್ರಿಪೇರ್ ಆಗ್ತಾರೆ ಈ ಎಕ್ಸಾಮ್ಗಳಿಗೆ. ಹಾಗಿರುವಾಗ ಪ್ರಾರಂಭಿಕ ಹಂತದಿಂದಲೂ ಕೂಡ ಪರೀಕ್ಷೆಗಳಲ್ಲಿ ಲೋಪಗಳು ಕಂಡು ಬಂದರೆ, ಇನ್ಫ್ಯಾಕ್ಟ್ ನಿಮಗೆ ನೆನಪಿರ್ಬೋದು ವೀಕ್ಷಕರೇ, 2011ನೇ ಇಸ್ವಿಯಲ್ಲಿ ಹೀಗೇನೆ ಪರೀಕ್ಷೆಯಲ್ಲಿ ಲೋಪ ಆಯಿತು ಅಂತ ಹೇಳಿ ರಿಸಲ್ಟ್ಗಳನ್ನು ಹೋಲ್ಡ್ ಮಾಡಿ ವರ್ಷಾನುಗಟ್ಟಲೆ ಅನುಭವಿಸ್ಬಿಟ್ರು. ಕೋರ್ಟು ಕಚೇರಿ ಅಲ್ದು, ಫ್ರೀಡಮ್ ಪಾರ್ಕು, ರಸ್ತೆ ಪ್ರತಿಭಟನೆಗಳನ್ನು ಮಾಡಬೇಕಾಯಿತು ತಾವು ಬರೆದ ಪರೀಕ್ಷೆಯ ರಿಸಲ್ಟನ್ನು ಪಡ್ಕೊಳ್ಳೋ ಸಲುವಾಗಿ. ಇನ್ನು ಈ ಪರೀಕ್ಷೆಗೆ ಬರೋಣ, ಈ ಸಾಲಿನ ಪರೀಕ್ಷೆಗೆ ಬರೋಣ, ಇಲ್ಲೂ ಕೂಡ ಲೋಪಗಳಾಗಿದೆ. ಇನ್ಫ್ಯಾಕ್ಟ್ 2025ನೇ ಇಸ್ವಿಲೇನೆ ಪ್ರಿಲಿಮ್ಸ್ ಆಗಿತ್ತು, ಆದರೆ ಪ್ರಶ್ನೆ ಪತ್ರಿಕೆಯಲ್ಲೇನೆ ಸಾಲು ಸಾಲು ಲೋಪದೋಷಗಳು. ಆ ಲೋಪದೋಷಗಳನ್ನು ಸರಿಪಡಿಸಿ ಅಂತ ಹೇಳಿ ಲಿಟ್ರಲಿ ಬೀದಿಲ್ ನಿಂತು ಹೋರಾಟ ಮಾಡಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಅವ್ರ ಮೇಲೆ ಒತ್ತಡ ಹಾಕಿ, ಕಡೆಗೆ ಹಾಗೂ ಹೀಗೂ ಮಾಡಿ ಸರ್ಕಾರವನ್ನು ಮರುಪರೀಕ್ಷೆ ಮಾಡಿಸುವ ಹಂತಕ್ಕೆ ಒಪ್ಪಿಸುವಲ್ಲಿ ಅಭ್ಯರ್ಥಿಗಳು ಯಶಸ್ವಿಯಾಗಿದ್ರು. ಇದು ಯಾವ ಕರ್ಮ ಇದು? ಒಂದು ಕಡೆ ವರ್ಷಾನುಗಟ್ಟಲೆ ಓದಬೇಕು, ಬಂದು ಪರೀಕ್ಷೆ ಬರಿಬೇಕು, ಪರೀಕ್ಷೆ ಬರೆದ ಮೇಲೆ ಅಲ್ಲಿ ಲೋಪ ಆಗಿದೆ ಅಂತಂದ್ರೂ ಕೂಡ ಅದನ್ನು ಪ್ರತಿಭಟನೆ ಮಾಡಿನೇ ಸರಿಪಡಿಸ್ಕೊಳ್ಬೇಕು. ಆಯಿತು, ನಮ್ಮ ಕರ್ಮ, ನಾವೇನೋ ನಮ್ಮ ಭವಿಷ್ಯದ ಚಿಂತೆಯಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಇನ್ನೊಂದು ಪ್ರತಿಭಟನೆ ತಾನೇ ಮಾಡಿಬಿಡೋಣ ಅಂಥೇಳಿ ಮಾಡಿದ್ರು. ಪ್ರತಿಭಟನೆ ಮಾಡಿ ಎಕ್ಸಾಮ್ ಮಾಡಿಸ್ಕೊಂಡ್ರು. ಯಾವ ಸುಖಕ್ಕೆ, ಯಾವ ಭಾಗ್ಯಕ್ಕೆ? ಎಕ್ಸಾಮ್ ಆದ ನಂತರದಲ್ಲೂ ಕೂಡ ಮೇನ್ ಎಕ್ಸಾಮ್, ಪ್ರಿಲಿಮ್ಸ್ ಏನೋ ಎಕ್ಸಾಮ್ ಆಗೋಯ್ತು, ಇದೀಗ ಮುಖ್ಯ ಪರೀಕ್ಷೆಯಲ್ಲೇನೆ ಲೋಪ ಆಗಿದೆ. ಈಗ ಮತ್ತೆ ಬೀದಿಗಿಳಿದಿದ್ದಾರೆ ಅಭ್ಯರ್ಥಿಗಳು, ಮತ್ತೆ ಪ್ರತಿಭಟನೆಯ ಹಾದಿ ಹಿಡಿತಿದ್ದಾರೆ. ಅಂದರೆ ನಿಮಗೆ ಪ್ರಾರಂಭಿಕ ಅಂತ ಪ್ರಿಲಿಮ್ಸ್ನಿಂದಲೇ ಶುರುವಾಗಿ ರಿಸಲ್ಟ್ವರೆಗೂ, ರಿಸಲ್ಟ್ ಬಂದ ನಂತರದಲ್ಲಿ ಸಂದರ್ಶನ, ಅದಾದ ನಂತರ ಪೋಸ್ಟಿಂಗು, ಹೀಗೆ ಹಂತ ಹಂತವಾಗಿ ಕರಪ್ಟ್ ವ್ಯವಸ್ಥೆಯಲ್ಲೇನೆ ನಾವು ಎದುರಿಸ್ಕೊಂಡು ಪ್ರತಿಭಟನೆ ಮಾಡಿಕೊಂಡು ಕಷ್ಟಪಟ್ಟುಕೊಂಡೇ ನಾವು ಪರೀಕ್ಷೆ ಬರಿಬೇಕು. ರಿಸಲ್ಟ್ ಏನು, ಪೋಸ್ಟಿಂಗ್ ಸಿಗುತ್ತಾ, ಅದು ಕೂಡ ಖಾತ್ರಿ ಇಲ್ಲ, ಅಲ್ಲೂ ಬುಕ್ಕಿಂಗ್ ಆಗಿ ಹೋಗ್ಬಿಟ್ಟಿದೆ. ಇದು KPSC ಪರೀಕ್ಷೆಯನ್ನು ಬರೆದು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಅಂಥೇಳಿ ಕನಸು ಕಾಣ್ತಾ ಇರುವ ಅಭ್ಯರ್ಥಿಗಳ ಜೀವನ. ಈಗ ಪರೀಕ್ಷೆಯ ರಿಸಲ್ಟ್ ಏನು ಬಂದಿದೆ, ಅಲ್ಲಿಂದ ಸಂದರ್ಶನಕ್ಕೆ ಹೋಗಬೇಕು. ಸಂದರ್ಶನದಲ್ಲೂ ಕೂಡ ಈಗ ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಅನ್ನೋ ಅನುಮಾನ ಅಭ್ಯರ್ಥಿಗಳನ್ನು ಕಾಡ್ತಾ ಇದೆ ಇನ್ಫ್ಯಾಕ್ಟ್. ಯಾಕಂದರೆ UPSC ಥರದಲ್ಲಿ ಇಲ್ಲಿ ಈ ಸೀಕ್ರೆಟ್ ಬೋರ್ಡ್ ವ್ಯವಸ್ಥೆ ಅನ್ನೋದಿಲ್ಲ. ಅಂದರೆ ಯಾವ ಸಂದರ್ಶಕರ ಮುಂದೆ ಯಾವ ಅಭ್ಯರ್ಥಿಗಳು ಹೋಗ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಅಲ್ಲೂ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೆ ಸಂದರ್ಶನ ನಡೀತಿರೋ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇರೋದಿಲ್ಲ. ಹೀಗಾಗಿ ಅಲ್ಲೂ ಕೂಡ ಲೋಪಗಳಾಗೋ ಸಾಧ್ಯತೆ ಇದೆ. ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಇಲ್ಲಿ ವ್ಯವಸ್ಥೆನೇ ಇಲ್ಲ ಅನ್ನೋದು ಪರೀಕ್ಷೆಯನ್ನು ಬರೆದು ಫಲಿತಾಂಶ ಸಿಕ್ಕೂ ಕೂಡ ಸಂದರ್ಶನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿರುವ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಕಾಡ್ತಾ ಇರುವ ಆತಂಕ.
ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಅವರೇನೆ ಪರಿಹಾರ ಹೇಳ್ತಿದ್ದಾರೆ. ಅನೇಕರು ಮಾತನಾಡ್ತಿದ್ದಾರೆ, ನಾವು ಗಮನಿಸ್ತಾ ಇದ್ದೀವಿ. KPSC ಕೈಲಿ ಒಂದು ಫುಲ್ ಪ್ರೂಫ್ ಸಿಸ್ಟಮನ್ನು ಜಾರಿಗೆ ತರಲಿಕ್ಕೆ ಆಗೋದಿಲ್ಲ ಅಂದರೆ ಆ ಗೋಜೆ ಬೇಡ ಅವರಿಗೆ, ಕೊಟ್ಬಿಡಿ UPSCಗೆ. UPSCಯಲ್ಲಿ ಮಾಡ್ತಿದ್ದಾರಲ್ಲ ಸೀಕ್ರೆಟ್ ಬೋರ್ಡಲ್ಲಿ ಏನಾಗುತ್ತೆ, ಕಡೆ ಮಿನಿಟ್ವರೆಗೂ ಅಭ್ಯರ್ಥಿ ಹೋಗಿ ಈ ಬೋರ್ಡ್ ಮೆಂಬರ್ ಮುಂದೆ ಸಂದರ್ಶನ ಕೂರೋವರೆಗೂ ಯಾವ ಅಭ್ಯರ್ಥಿ ಯಾವ ಸಂದರ್ಶಕನ ಮುಂದೆ ಬರ್ತಾನೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅಂಥದ್ದೊಂದು ವ್ಯವಸ್ಥೆಯನ್ನು ತರಬೇಕು ಇಲ್ಲಿ. ಇಲ್ಲ, ಆಗೋದಿಲ್ಲ ಅಂತಂದರೆ UPSCಗೆ ಬಿಟ್ಬಿಡಿ, UPSC ಮಾಡ್ಕೊಳ್ಳಿ ಪರೀಕ್ಷೆಯನ್ನು ಅಂತ ಹೇಳ್ತಾರೆ. ವಿಡಿಯೋ ರೆಕಾರ್ಡಿಂಗ್ ಆಗಬೇಕು, UPSCಯಲ್ಲಿ ಆಗುತ್ತೆ ವಿಡಿಯೋ ರೆಕಾರ್ಡಿಂಗು. ಆ ರೀತಿಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆದರೂ ಮಾಡಿ. ಆವಾಗ ಆಯಿತು, ನೀವು ಪಾರದರ್ಶಕವಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ನೀವು ಪರೀಕ್ಷೆ ಮಾಡಿದ್ರಿ ಅಂತ ಆದರೂ ಕೂಡ ನಾಳೆ ದಿನ ಯಾರಿಗಾರು ಅನುಮಾನಕ್ಕೆ ಬಂದು ಕೋರ್ಟು ಕಚೇರಿ ಅಂತ ಹೋದಾಗ ನಿಮಗೇನೆ ಸಾಕ್ಷ್ಯ ಇರುತ್ತೆ. ನಾವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗಲ್ಲಿ ಮಾಡಿದ್ದೀವಿ ಸಂದರ್ಶನವನ್ನು ನೋಡಿ, ಪ್ರೊಡ್ಯೂಸ್ ಮಾಡ್ತಿದ್ದೀವಿ ವಿಡಿಯೋ. ಇಲ್ಲಿ ಯಾವುದೇ ರೀತಿಯ ಏನೋ ಅವ್ಯವಹಾರ ನಡೆದಿಲ್ಲ, ಬುಕ್ಕಿಂಗ್ ಆಗಿಲ್ಲ, ಸಾಕ್ಷ್ಯ ಆಗುತ್ತಲ್ಲ, ಮಾಡಿ ವಿಡಿಯೋ ರೆಕಾರ್ಡಿಂಗ್ ಅನ್ನೋದು ಅಭ್ಯರ್ಥಿಗಳ ಡಿಮ್ಯಾಂಡ್ ಆಗಿದೆ. ಇದು ಫ್ಯೂಚರ್ ಅಂದರೆ ಇನ್ನು ಮುಂದೆ ನಡೆಸುವ ಪರೀಕ್ಷೆಗಳು. ಹಾಗಾದರೆ ಈಗ ನಡೆದಿರೋ ಪರೀಕ್ಷೆ ಕತೆ ಏನು, ಈಗ ಬಂದಿರೋ ಅನುಮಾನಕ್ಕೆ ಪರಿಹಾರ ಏನು? ಹೀಗೆ ಸಾಲು ಒಂದೇ ಕೊಠಡಿಯಲ್ಲಿ 14 ಜನ ಪಾಸ್ ಆಗ್ತಾರೆ, ಒಂದೇ ಕುಟುಂಬದ 4 ಮಂದಿ ಪಾಸ್ ಆಗ್ತಾರೆ. ಈ ಅನುಮಾನಕ್ಕೆ ಪರಿಹಾರ ಬೇಕಲ್ಲ. ಕೇವಲ KPSC ಬೋರ್ಡ್ನಿಂದ ಆಂತರಿಕ ತನಿಖೆ ಮಾಡಿಬಿಟ್ರೆ ಆಗೋಯ್ತಾ, ಸಾಕಾ? ಇದಕ್ಕೂ ಕೂಡ ಅಭ್ಯರ್ಥಿಗಳು ಹೇಳ್ತಾ ಇರೋದು ಕೇಂದ್ರ ತನಿಖಾ ಸಂಸ್ಥೆಗಳು CBI ಥರದ ಯಾವುದಾದ್ರೂ ತನಿಖಾ ಸಂಸ್ಥೆಗಳಿಗೆ ಕೊಟ್ಟು ಈ KPSC ಪರೀಕ್ಷೆಯಲ್ಲಾದ ಲೋಪದ ಬಗ್ಗೆ ನೀವು ತನಿಖೆಯನ್ನು ನಡೆಸಿ, ಅದಾಗದೆ ಹೋದರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿಸಿ ಅಂತ ಹೇಳಿ. ನೋಡೋಣ ಸರ್ಕಾರ ಈ ವಿಚಾರವನ್ನು ನಿಜವಾಗ್ಲೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ, ಅಭ್ಯರ್ಥಿಗಳಿಗೆ ಭರವಸೆ ಮೂಡಿಸುವ ರೀತಿಯಲ್ಲಿ ಇನ್ನು ಮುಂದಾದರೂ ಪರೀಕ್ಷೆಗಳನ್ನು ನಡೆಸುವ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಾ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.